ಬೇಡ ಪುಟಾಣಿ, ನನ್ನನ್ನು ಬಿಟ್ಟು ನಿನಗೆ ಬೇರೆ ಯಾರು ತಿನ್ಸೋದು ನಂಗೆ ಇಷ್ಟ ಆಗಲ್ಲ. ಸುಮ್ಮನೆ ತಿನ್ನು. ಜನನಿ, ಗಾಬರಿ ಇದೆಯಾ ಪುಟಾಣಿ? ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಮಮ್ಮಿ ನಂಗೆ ಪಾರುನು ಊಟ ತಿನ್ನಿಸ್ಲಿ, ಅವ್ರು ತಿನ್ನಿಸಿ ತುಂಬ ದಿನ ಆಯಿತು. ಬೇಡ ಪುಟಾಣಿ, ಈಗ ನಾನು ಊಟ ತಿನ್ನಿಸಿ ನಿನ್ನ ಪಾರು ಹತ್ರನೂ ಊಟ ಮಾಡಿಸ್ಕೊಂಡ್ರೆ ಆಮೇಲೆ ನಿನ್ನ ಹೊಟ್ಟೆ ತುಂಬಿಡುತ್ತಲ್ವಾ? ತಾತನ ಹತ್ರ ಊಟ ಮಾಡಿಸ್ಕೋಬೇಕು ತಾನೇ? ಯಾರು ಊಟ ಮಾಡಿಸಿದ್ರೆ ಏನಮ್ಮ, ಹೊಟ್ಟೆಲ್ ಮಗು ಹೊಟ್ಟೆ ತುಂಬಬೇಕು ಅಷ್ಟೇ. ಅದು ಪಾರ್ವತಿ ಹತ್ರ ಊಟ ಮಾಡಿಸ್ಕೋಬೇಕು ಅಂತ ಆಸೆ ಪಡ್ತಾ ಇದೆ. ಕುತ್ಕೊಮ್ಮ, ಕುತ್ಕೊ, ಊಟ ಮಾಡಿಸು. ಅಯ್ಯೋ ಅಪ್ಪೋರೆ, ನಾನು ಅವಳಿಗೆ ಯಾವಾಗಲೂ ಊಟ ಮಾಡಿಸ್ತಾ ಇರ್ತೀನಿ. ಇವತ್ತು ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, ಆಯಾಸ ಆಗಿರ್ತೀರಾ. ಮೊದಲು ನಿಮಗೂ ಊಟ ಬಡಿಸ್ತೀನಿ, ಆಮೇಲೆ ನೋಡೋಣ. ಆಯಿತು ಮಗಳೇ, ಬಡ್ಸು. ನಿನ್ನೆ ಒಳ್ಳೆತನನೇ ನಿನ್ನನ್ನು ಕಾಪಾಡ್ತಿರೋದು. ಬಂಗಾರಿ ಬಾ, ತಾತ ನಿನಗೆ ಊಟ ಮಾಡಿಸ್ತಾರೆ. ಬನ್ನಿ ಬನ್ನಿ ಬನ್ನಿ. ಏನು ಭಾಗ್ಯವಂತ ನಾನು. ಒಂದಷ್ಟು ವರ್ಷಗಳ ಹಿಂದೆ ನಿಮ್ಮ ತಾಯಿಗೆ ಊಟ ಮಾಡಿಸ್ತಿದ್ದೆ ನಾನು. ಹಾನು ರುಚಿ ಇದೆಯಾ? ಬಂಗಾರಿ, ನೀರು ಬೇಕಾ? ಬೇಡ ಪಾರು. ಏನಂದೆ? ಪಾರುನಾ? ದೊಡ್ಡವ್ರನ್ನ ಹೆಸರಿಟ್ಕೊ ಹೋಗ್ತಾರ? ನೀನ್ ದೊಡ್ಡಮ್ಮ, ಇವರು ದೊಡ್ಡಮ್ಮ ಅನ್ಬೇಕು. ಇಲ್ಲ ಅಮ್ಮ. ಏನಂತೀಯ? ಅಮ್ಮ. ಯಾಕೆಲ್ಲ ಸುಮ್ಮನಾಗ್ಬಿಟ್ರಿ? ನಾನೇನಾದರೂ ತಪ್ಪು ಹೇಳಿದ್ನಾ? ಇಲ್ಲ ವೀರಣ್ಣ, ನಾವು ಪುಟಾಣಿಗೆ ಪಾರುನ ಹೆಸರು ಹಿಡಿದು ಕರಿಬಾರ್ದು, ದೊಡ್ಡಮ್ಮ ಅಂತಲೇ ಕರಿಬೇಕು ಅಂತೆಲ್ಲ ಹೇಳ್ತೀವಿ. ಆದರೆ ಅವಳಿಗೇನೋ ಪಾರು ಅಂತಲೇ ಕರೆಯೋಕ್ಕೆ ಇಷ್ಟ. ನಾವು ಎಷ್ಟು ಹೇಳ್ಕೊಟ್ರು ಪಾರು ಅಂತಲೇ ಕರೀತಾಳೆ. ಮಗು ಬೆಳೀತಾ ಬೆಳೀತಾ ಯಾರನ್ನ ಹೇಗೆ ಕೂಗಬೇಕು ಅನ್ನೋದು ಅದಕ್ಕೆ ಅರ್ಥ ಆಗುತ್ತೆ. ಅಲ್ವಾ? ಬಂಗಾರಿ, ನೀರು ಕುಡಿ. ಕಂದ, ಒಂದ್ಸತಿ ಮೇಲ್ ನೋಡು. ಚಂದ್ರನ ತೋರಿಸಿ ಊಟ ಮಾಡಿಸೋದು, ನೆತ್ತಿಗೆ ಹತ್ತಿದಾಗ ಮೇಲ್ ನೋಡು ಅಂತ ಹೇಳೋದು, ಅಟ್ಟನೆ ಬೆಟ್ಟ ಅಂತ ನಂಬಿಸಿ ಆರೈಕೆ ಮಾಡೋ ಆಗಿನ ಕಾಲದ ತಾಯಿಯಂದ್ರ ಸಾಲ್ಗೆ ನೀನು ಸೇರ್ತೀಯ ಪಾರ್ವತಿ.
ಈ ಮಗು ಜನನಿದೇ ಆದರೂ ತನ್ನ ಸ್ವಂತ ಮಗು ಹಾಗೆ ಅದನ್ನು ಆರೈಕೆ ಮಾಡಿ ಬೆಳೆಸ್ತಾ ಇದೆಯಾ? ನಿಜವಾದ ತಾಯಿ ಪ್ರೀತಿ ಏನು ಅನ್ನೋದನ್ನ ನೀನು ಅರ್ಥ ಮಾಡಿಸ್ತಾ ಇದೆಯಾ ಅಲ್ವೇ ನಮ್ಮ ಜನನಿ? ನಾನು ಹೇಳಿ ಸರಿಗಿದೆ ಅಲ್ವಾ? ನಾನಿಲ್ಲಿಗೆ ಬಂದಿದ್ದು 2 ಉದ್ದೇಶ ಆದರೂ ಮುಖ್ಯವಾದ 3ನೇ ಉದ್ದೇಶ ಒಂದಿದೆ. ನಾಡಿದ್ದು ಸಂಕ್ರಾಂತಿ ಹಬ್ಬ ಅಲ್ವೇ? ನಮ್ಮೂರಲ್ಲಿ ಕೊಯ್ಲು ಸುಗ್ಗಿ. ನಾನೊಬ್ಬನೇ ಇದ್ದು ಹಬ್ಬ ಮಾಡೋಕ್ಕಾಗತ್ತೇನೋ? ನೀವೆಲ್ಲ ಇದ್ರೆ ತಾನೇ ಹಬ್ಬ, ಅದೇ ತಾನೇ ಸಂಭ್ರಮ. ನೀವೆಲ್ಲ ಬರಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಕೋರಿಕೆಯಿಂದ ಬೇಡ್ಕೋತಾ ಇಲ್ಲ, ಆಜ್ಞೆ ಮಾಡ್ತಾ ಇದ್ದೀನಿ, ಬರಲೇಬೇಕು. ಅಪ್ಪಣೆ ಮಹಾಪ್ರಭುಗಳೇ, ನಿಮ್ಮ ಮಾತನ್ನು ನಾವು ಮೀರಲಾಗುತ್ತದೆಯೇ? ಆಗುತ್ತದೆಯೇ? ಏನಮ್ಮ ಪಾರ್ವತಿ, ಜನನಿ ಎಲ್ಲರೂ ಬರ್ತೀರಿ ತಾನೆ? ಖಂಡಿತ ಅಪ್ಪ, ನನ್ನ ಮನೆಗೆ ನಾನು ಬರದೇ ಇರ್ತೀನ? ಖಂಡಿತ ನಾವೆಲ್ಲರೂ ಬರ್ತೀವಿ ಅಪ್ಪವ್ರೆ. ಇದಕ್ಕಿಂತ ಬೇರೆ ಖುಷಿ ನಮ್ಗೆ ಇನ್ನೇನಿದೆ ಹೇಳಿ? ಆದಿತ್ಯ, ನೀನು ಯಾಕಪ್ಪ ಸುಮ್ಮನಾದೆ? ಪ್ರತ್ಯೇಕವಾಗಿ ನಿನ್ನನ್ನು ಕರೀಲಿಲ್ಲ ಅಂತಲ? ಅಯ್ಯೋ ಹಾಗೇನಿಲ್ಲ ಮಾವ, ಎಲ್ಲರೂ ಬರ್ತೀನಿ ಅಂತ ಒಪ್ಕೊಂಡ್ಮೇಲೆ ನಾನಿಲ್ಲ ಅಂತ ಹೇಳೋದಕ್ಕಾಗತ್ತಾ? ಅಲ್ವಾ ಮತ್ತೆ? ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡೋಣ ಅಲ್ವಾ ಅಖಿಲಮ್ಮ? ಕೂಡು ಕುಟುಂಬ ಅನ್ನೋದು ಈಗೆಲ್ಲ ಬರೀ ಕಲ್ಪನೆ ಆಗಿದೆ. ಮುಂದಿನ ಪೀಳಿಗೆ ಬರೀ ಪುಸ್ತಕದಲ್ಲಿ ನೋಡಿ ಓದ್ತಾ ಇರಬೇಕಾಗ್ತದೆ. ನಮ್ಮ ಬದುಕು ಹಾಗಾಗೋದು ಬೇಡ. ಬಹಳ ಮುಖ್ಯವಾಗಿ ಈ ವರ್ಷದ ಸಂಭ್ರಮಾಚರಣೆ ಏನಪ್ಪ ಅಂದರೆ, ನನ್ನ ಮೊಮ್ಮಗು ಬೀರಯ್ಯ ದೇವನ ಮನೆಗೆ ಬರ್ತಾ ಇದ್ದಾಳೆ. ಅದು ವಿಶೇಷವಾದ ಸಂಕ್ರಾಂತಿ ಸಂಭ್ರಮ ಅಲ್ವಾ ಅಖಿಲಮ್ಮ? ಹೌದು ವೀರಣ್ಣ. ಪಾರ್ವತಿ, ಅತ್ತೆ ಮಗನಿಗೆ ಊಟ ಬಡಿಸಮ್ಮ. ಸರಿ. ಬೇಡ ವೀರಣ್ಣ, ಈಗಾಗಲೇ ತಿಂದಿರೋದೇ ಜಾಸ್ತಿ ಆಗಿದೆ, ಸಾಕು, ಹೊಟ್ಟೆ ತುಂಬೋಗಿದೆ. ಅತ್ಯಮ್ಮ ಇನ್ನೊಂದು ಸ್ವಲ್ಪ ಬಡಿಸ್ತೀನಿ ರೀ. ಬೇಡ ಕಣಮ್ಮ, ನಾನು ಇಷ್ಟೇ ತಿನ್ನೋದು ಅಂತ ನಿನಗೆ ಗೊತ್ತಲ್ವಾ? ದಯವಿಟ್ಟು ಬಲವಂತ ಮಾಡಬೇಡ. ಒಂದು ಮಾತೇ ಇದೆಯಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಹಾಗೆ ಊಟ ಬಲ್ಲವರ ಹಾಗೆ ನಾನು ಊಟ ಮಾಡ್ತೀನಿ. ಆಹಾ ಆಹಾ, ಏನ್ ಚಂದ, ಏನ್ ಅಂದ! ನಿನ್ನ ಬಾಯಲ್ಲಿ ಕನ್ನಡ ಪದಗಳು ಕೇಳೋದೇ ಒಂದು ಸೌಗಂಧ. ಅರೆ ರೇ 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 ರೇ, ಎಷ್ಟು ಚಂದ ಮಾತಾಡ್ತೀಯ ಅಖಿಲಮ್ಮ ನೀನು. ತುಂಬಾ ಜನ ಇದ್ದಾರೆ ಕನ್ನಡ ಮಾತಾಡ್ತೀವಿ ಅಂತ ಹೇಳ್ತಾರೆ, ಕನ್ನಡ ಮಾತಾಡ್ರಿ ಅಂತೇಳಿ ಬೇರೆಯವ್ರಿಗೆ ಒತ್ತಾಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಂಗ್ಲಿಷ್ ಪದಗಳನ್ನು ಬೆರೆಸ್ತಾರೆ, ಅವ್ರಿಗೆ ಗೊತ್ತೇ ಆಗೋಲ್ಲ. ಅಂದರೆ ಪದ ಬಳಕೆ ಹೇಗಿರಬೇಕು ಅನ್ನೋದೇ ಗೊತ್ತಿರಲ್ಲ. ಮೊದಲು ಅದನ್ನು ಕಲ್ತ್ಕೊಳ್ಬೇಕು ಅಲ್ವೇ? ನಿಜಕ್ಕೂ ಹೆಮ್ಮೆ ಆಗುತ್ತೆ. ಪರಿಶುದ್ಧವಾದ ನಿಮ್ಮ ಭಾಷೆ ತುಂಬ ಖುಷಿ ಕೊಡುತ್ತೆ ನಮಗೆ. ಏನಪ್ಪ ಇಂಡೈರೆಕ್ಟ್ ಆಗಿ ನನಗೆ ತಿಳ್ತಿದ್ಯಾ ಅನಿಸ್ತಾ ಇದೆ? ಸದ್ಯ ಇದನ್ನಾದರೂ ಬೇಗ ಅರ್ಥ ಮಾಡ್ಕೊಂಡಿಯಲ್ಲ ನೀನು. ಆಯ್ತಪ್ಪ, ನೀವಿಬ್ರು ಅಣ್ಣ ತಂಗಿ ಇರ್ತಾರ. ಇನ್ನು ಮುಂದೆ ನಾನು ಎಚ್ಚರಿಕೆಯಿಂದ ಕನ್ನಡದಲ್ಲೇ ಮಾತಾಡ್ತೀನಿ, ಆಯ್ತಾ?
ಬರೀ ನಮ್ಮ ಮುಂದೆ ಮಾತ್ರ ಅಲ್ಲಪ್ಪ, ಎಲ್ರ ಮುಂದೇನು ಹೀಗೆ ಕನ್ನಡ ಪದಗಳನ್ನು ಬಳಸಬೇಕು. ಅದು ಬಲವಂತದಿಂದ ಅಲ್ಲ, ಪ್ರೀತಿಯಿಂದ, ಹೃದಯದಿಂದ ಬರಬೇಕು. ಖಂಡಿತ ಟ್ರೈ ಮಾಡ್ತೀರಪ್ಪ. ಏನ್ ಮಾಡ್ತೀರಾ? ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಬರೀ ನಮ್ಮೆದುರಿಗಲ್ಲ, ಎಲ್ಲಿ ಹೋದ್ರು ಅಲ್ಲೆಲ್ಲ ಕೂಡ ಹಾಗೆ. ಅರ್ಥ ಆಯ್ತಾ? ಅಜ್ಜಿ ಮಾತಲ್ಲ, ಪಾರುನು ಕನ್ನಡ ಚೆನ್ನಾಗಿ ಮಾತಾಡ್ತಾಳೆ. ಓ ಹೌದೌದು, ಪಾರ್ವತಿ ಕನ್ನಡವನ್ನು ನಾನು ಕೇಳಿದ್ದೀನಿ. ನನ್ನ ತಂಗಿನ ಹೊಗಳೋ ಭರಾಟೆಯಲ್ಲಿ ನಿನ್ನನ್ನು ಮರ್ತುಬಿಟ್ಟೆಮ್ಮ. ತುಂಬ ಚಂದವಾಗಿ ನೀನು ಮಾತಾಡ್ತೀ. ಅಷ್ಟೇ ಅಲ್ಲ ವೀರಣ್ಣ, ಪುಟಾಣಿ ಶಾಲೆಗೆ ಹೋಗಿ ಇಂಗ್ಲಿಷ್ ಟೀಚರ್ ಹತ್ರ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಜಗಳ ಬೇರೆ ಮಾಡಿ ಬಂದಿದ್ದಾಳೆ. ಹೌದಾ? ಅದು ಹಾಗಿರ್ಬೇಕು. ಗುರುಗಳು ಸರಿ ಇದ್ರೆ ತಾನೇ ಶಿಷ್ಯಂದ್ರು ಸರಿಯಾಗಿ ಕಲಿಯೋಕೆ ಸಾಧ್ಯ. ಸರಿ ಇದೆ ಅದು ನೀನು ಮಾಡಿದ್ದು. ಯಾರು ಈ ಮಣ್ಣಲ್ಲಿ ವಾಸ ಮಾಡ್ತಾರೋ, ಯಾರು ಈ ನೆಲದ ಜಲವನ್ನು ಕುಡಿತಾರೋ, ಅವ್ರು ಖಂಡಿತ ಈ ಮಣ್ಣಿನ ಋಣ ತೀರಿಸಲೇಬೇಕು. ಕಡ್ಡಾಯವಾಗಿ ಕನ್ನಡ ಮಾತಾಡಲೇಬೇಕು ಅವರು, ಅಲ್ವಾ? ಹೌದು ವೀರಣ್ಣ. ಅದು ಈ ಮಣ್ಣಿಗೆ ಕೊಡ್ತಕ್ಕಂಥ ಗೌರವ ಅಲ್ವಾ ಪುಟಾಣಿ? ಹೌದು ತಾತ, ಸಿರಿ ಕನ್ನಡಂ ಗೆಲ್ಗೆ. ಸಿರಿಗನ್ನಡಂ ಬಾಳ್ಗೆ. ಏನು ಯಜಮಾನ್ರು ಏನೋ ಕೋಪ ಮಾಡ್ಕೊಂಡಿರೋ ಥರ ಅನಿಸ್ತಾ ಇದೆ. ಕೋಪ ಮಾಡ್ಕೊಂಡಿರೋ ಥರ ಅಲ್ಲ, ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದೀನಿ. ಓ ಹೌದಾ? ಯಾರ ಮೇಲೆ? ನನ್ನ ಹೆಂಡತಿ ಮೇಲೆ. ನಿಮ್ಮ ಹೆಂಡತಿ ಅಂದರೆ ಅದು ನಾನೇ. ನನ್ನ ಮೇಲೆ ಏನೇ ಕೋಪ ಮಾಡ್ಕೊಂಡಿದ್ದೀರಾ? ಯಾವ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದೀರಾ? ಅಲ್ಲ, ಮಾವ ಊರಿಂದ ಬಂದು ಹಬ್ಬಕ್ಕೆ ಊರಿಗೆ ಬನ್ನಿ ಅಂತ ಹೇಳಿದ ತಕ್ಷಣ ಹ್ಞೂ ಬರ್ತೀನಿ ಅಂತ ಹೇಳಿದ್ದು ಅಲ್ಲದೆ ಮುಖದಲ್ಲಿ ಒಳ್ಳೆ ಮಲ್ಲಿಗೆ ಹೂ ಅರಳೋ ಥರ ನಗು ಬಂತು ಅಲ್ವಾ? ಅದೇ ನಾನು ಬಾರ್ ನೀವು ಹೋಗಿ ಬರೋಣ ಅಂತ ಬರೀ ಕರೆದಿದ್ದಲ್ಲ, ಟಿಕೆಟ್ಸ್ ಬುಕ್ ಮಾಡ್ಕೊಂಬಂದಿದ್ದೆ. ಆದರೆ ನೀನೇನಂದೆ, ಮುಖ ಉದಿಸ್ಕೊಂಡು ನಾನು ಬರಲ್ಲ ಅಂತ ಹೇಳಿಬಿಟ್ಟೆ. ಈಗ ಹೇಳಿದಾಗ ಬೇಜಾರಾಗದೆ ಇನ್ನೇನಾಗುತ್ತೆ ಹೇಳು? ಓ, ನಿಮ್ಗೆ ಆ ವಿಷಯಕ್ಕೆ ನನ್ನ ಮೇಲೆ ಕೋಪ ಬಂದಿರೋದು? ಸರಿ ಬಿಡಿ, ನಾನು ಈಗಲೇ ಅಪ್ಪವ್ರಿಗೆ ಹೋಗಿ ಹೇಳ್ತೀನಿ. ಏನಂತ ಹೇಳ್ತೀಯಾ? ಊರಿಗೆ ಬರಲ್ಲ ಅಂತ ಹೇಳ್ತೀನಿ. ಯಾಕೆ? ಯಾಕೆ ಅಂದರೆ ನಿಮ್ಗೆ ಇಷ್ಟ ಇಲ್ದಿರೋದು ನಾನು ಯಾವತ್ತಾದರೂ ಮಾಡಿದ್ದೀನಾ? ಇವಾಗ ನಿಮಗೆ ನಾನು ಊರಿಗೆ ಹೋಗೋದು ಇಷ್ಟ ಇಲ್ಲ, ಹೋಗಲ್ಲ ಬಿಡಿ. ಹಾಗಾದರೆ ಫಾರಿನಿಗೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ತಾನೇ, ಅದಕ್ಕೆ ಯಾಕೆ ಓಕೆ ಅನ್ನಲಿಲ್ಲ? ನೀವು ಮಾಡೋ ಎಲ್ಲ ಯೋಚನೆಗಳು ನಿರ್ಧಾರಗಳು ಸರಿ ಇರುತ್ತೆ ಅಂತ ನಾನು ಹೇಳಲ್ಲ, ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ. ಅಲ್ಲದೆ ನಮ್ಮ ಪುಟಾಣಿನ ಬಿಟ್ಟು ಅಷ್ಟು ದಿನಗಳ ಕಾಲ ಅಷ್ಟು ದೂರ ನಾನು ಹೇಗೆ ಬರಲಿ ಹೇಳಿ? ಆದರೆ ನಾನೀಗ ಹಳ್ಳಿಗೆ ಹೋದರೆ ನಮ್ಮ ಪುಟಾಣಿನೂ ನನ್ನ ಜೊತೆನೇ ಬರ್ತಾಳೆ, ಅಲ್ಲೇ ಇರ್ತಾಳೆ, ಅದಕ್ಕೆ ಒಪ್ಕೊಂಡೆ. ನಾನು ಬರಲ್ಲ ಅಂದ್ರೆ ಹೋಗ್ತೀಯಾ? ಹೋಗಲ್ಲ. ಮತ್ತೆ ಪುಟಾಣಿನ ಬಿಟ್ಟು ಇಲ್ಲೇ ಇರ್ತೀಯಾ? ಇನ್ನೇನು ಮಾಡಲಿ, 1-2 ದಿನ ತಾನೆ, ಅಪ್ಪವ್ರ ಮನೆಗೆ ಹೋಗಿ ಬರಲಿ ಬಿಡಿ ಪಾಪ. ಅಯ್ಯೋ ಬೇಡ ಬೇಡ, ನನಗೋಸ್ಕರ ನಿನ್ನ ನಿರ್ಧಾರನ ಬದಲಾಯಿಸ್ಕೋಬೇಡ. ಆಮೇಲೆ ಪುಟಾಣಿ ಅಲ್ಲಿರೋದು, ನೀನು ಇಲ್ಲಿರೋದು, ಪುಟಾಣಿನ ನೆನೆಸ್ಕೊಂಡು ಊಟ ಮಾಡಿದೆ ನೀನು ತಲೆ ತಿರುಗಿ ಬೀಳೋದು, ಅಯ್ಯೋ ಇದೆಲ್ಲ ಬೇಡವೇ ಬೇಡ. ನೆಮ್ಮದಿಯಾಗಿ ಎಲ್ಲರ ಜೊತೆ ನೀನು ಹೋಗ್ಬಾ. ನೀವು ಬರಲ್ವಾ ಯಜಮಾನ್ರೆ? ನೀನು ಒಪ್ತಿದ್ಯಾ ಅಂದಮೇಲೆ ನಾನು ಬರದೇ ಇರ್ತೀನಾ? ಅಯ್ಯೋ ಪರವಾಗಿಲ್ಲ ಯಜಮಾನ್ರೆ, ನೀವು ಇಲ್ಲೇ ಇರಿ, ಪಾಪ ಏನಾಗತ್ತೆ ಹೇಳಿ? ನಿನ್ನ ಬರೀ ಒಂದಿನ ಅಲ್ಲ, ಒಂದು ಕ್ಷಣನೂ ಬಿಟ್ಟಿರೋದಕ್ಕಾಗಲ್ಲ, ಗೊತ್ತಾ? ಹೌದಾ?
ಒಳಗಡೆ ಬರ್ಬೋದಾ? ಅಯ್ಯೋ ಅಪ್ಪವ್ರೆ, ಇದು ನಿಮ್ಮನೇನೆ, ಒಳಗೆ ಬರ್ಬೋದಾ ಅಂತ ಕೇಳ್ತಿರಲ್ಲ, ಬನ್ನಿ. ದಂಪತಿಗಳು ಮಾತಾಡ್ತಿರುವಾಗ ಯಾರೇ ಬಂದರೂ ಕೂಡ ಅವ್ರ ಅಪ್ಪಣೆ ತಗೊಂಡು ಬರಬೇಕು. ಅದೇ ಸಂಸ್ಕಾರ. ಏನು ದಂಪತಿಗಳು, ಹೇಗೆ ನಡೀತಾ ಇದೆ ಜೀವನ? ಎಲ್ಲ ಸುಗಮವಾಗಿದೆಯಾ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಮಾವ. ನಿಜವಾಗ್ಲೂ? ನೀವಿಬ್ರು ಹೇಳೋ ಪ್ರಕಾರ ಇಲ್ಲಿ ಯಾರಿಂದನೂ ಏನೂ ಸಮಸ್ಯೆ ಇಲ್ಲ ಅಲ್ಲ? ಖಂಡಿತ ಅಪ್ಪವ್ರೆ, ಅಂಥದ್ದೆಲ್ಲ ಏನೂ ಇಲ್ಲ. ಒಬ್ರನ್ನೊಬ್ರು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ನಾವೆಲ್ಲರೂ ಖುಷಿಯಾಗೇ ಇದ್ದೀವಿ. ನನಗೂ ಅದೇ ಬೇಕಾಗಿರೋದು. ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಮಾಮ. ಇದಕ್ಕಿದಾಗೆ ನಿಮಗೆ ಅನುಮಾನ ಯಾಕೆ ಬಂತು? ಅನುಮಾನ ಏನೂ ಇಲ್ಲ, ಸುಮ್ಮನೆ ನನ್ನ ಸಮಾಧಾನಕ್ಕೋಸ್ಕರ ಕೇಳಿದೆ ಅಷ್ಟೆ. ಅದ್ರಲ್ಲಿ ಯಾವ ಅನುಮಾನನೂ ಬೇಡ ಅಪ್ಪವ್ರೆ, ನಾವೆಲ್ಲರೂ ಅನ್ಯೋನ್ಯವಾಗಿದ್ದೀವಿ. ನಂಬಬಹುದಾ? ಖಂಡಿತ ಅಪ್ಪವ್ರೆ. ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ರೆ ಧೈರ್ಯವಾಗಿ ನನ್ನ ಹತ್ರ ಹೇಳ್ಕೊ, ನಾನು ಬಗೆಹರಿಸ್ತೀನಿ. ನಿನಗೆ ಗೊತ್ತಲ್ವಾ? ಆ ಥರ ಎಲ್ಲ ಏನೂ ಇಲ್ಲ ಮಾವ, ನಾವೆಲ್ಲರೂ ನೆಮ್ಮದಿಯಾಗಿದ್ದೀವಿ. ಒಳ್ಳೆಯದು. ಅರಸನಕೋಟೆ ಸದಸ್ಯರೆಲ್ಲ ಒಗ್ಗಟ್ಟಾಗಿರೋದು ಬಹಳ ಒಳ್ಳೆಯದು. ಆಗಲೇ ಈ ಕುಟುಂಬದ ಅಸ್ತಿತ್ವನ ಯಾರೂ ಅಲ್ಲಾಡ್ಸೋಕ್ಕಾಗೋದಿಲ್ಲ. ಅದಕ್ಕೊಬ್ಬರಿಂದ ಸಾಧ್ಯ ಇಲ್ಲ. ಮನೆಯ ಎಲ್ಲ ಸದಸ್ಯರು ಹೇಗಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ದೇವ್ರ ದಯೆಯಿಂದ ನೀವೆಲ್ಲರೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಯಾವತ್ತೂ ನಾನು ಅದನ್ನೇ ಬಯಸೋದು. ಕ್ಷಮಿಸಿ, ದಂಪತಿಗಳ ಕೋಣೆಗೆ ನಮ್ಮಂಥವ್ರು ಬರ್ಕೂಡ್ದು. ಏನೋ ಮಾತಾಡಬೇಕು ಅನ್ನಿಸ್ತು, ಅಚಾನಕ್ಕಾಗಿ ಬಂದ್ಬಿಟ್ಟೆ. ಅಪ್ಪರೇ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ, ನಮಗೆ ಬೇಜಾರಾಗುತ್ತೆ. ತಪ್ಪು ಮಾಡಿದವ್ರನ್ನ ನೀವು ಕ್ಷಮಿಸ್ಬೇಕೇ ಹೊರತು, ನೀವು ತಪ್ಪು ಮಾಡಿಲ್ದಿದ್ರು ತಪ್ಪು ಮಾಡಿದ್ದೀನಿ ಕ್ಷಮಿಸು ಅಂತ ನೀವು ಯಾವತ್ತೂ ಕೇಳಬಾರ್ದು. ಕ್ಷಮೆ ಕೇಳೋದಕ್ಕೆ ವಯಸ್ಸಿನ ಹಂಗಿರಲೇಬಾರ್ದು. ಜೊತೆಯಲ್ಲಿ ತಪ್ಪು ಮಾಡಿದ್ರೇ ಕ್ಷಮೆ ಕೇಳಬೇಕು ಅಂತಿಲ್ಲ. ನಮ್ಮ ನಡತೆಯಲ್ಲಾಗಲಿ ನುಡಿಯಲ್ಲಾಗಲಿ ತಪ್ಪಿದೆ ಅಂತ ನಮ್ಗೆ ಅನಿಸಿದ್ರೆ ಸಾಕು, ತಕ್ಷಣ ನಾವು ಕ್ಷಮೆ ಕೇಳ್ಬಿಡ್ಬೇಕು. ಆಗಲೇ ಮನಸ್ಸು ಶುದ್ಧವಾಗೋದು. ಅದರಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋ ತಾರತಮ್ಯ ಇರಲೇಬಾರ್ದು. ಅದು ನಿಮ್ಮ ದೊಡ್ಡ ಗುಣ ಮಾವ. ಆಯಿತು, ಬೆಳಗ್ಗೆ ಎಲ್ಲರೂ ಊರಿಗೆ ಹೊರಡಬೇಕು. ಮಲ್ಕೊಳ್ಳಿ. ಶುಭರಾತ್ರಿ. ಅಪ್ಪೋರೆ, ಕ್ಷಮಿಸಿ ಅಪ್ಪೋರೆ, ನೀವು ಮನೆಗೆ ಬಂದಾಗ ನಾವೆಲ್ಲರೂ ಪುಟಾಣಿ ವಿಷಯದಲ್ಲಿ ಗಾಬರಿ ಆಗಿದ್ವಿ. ಅದಕ್ಕೆ ನಿಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ಹೇಗಿದ್ದಾರೆ ನಮ್ಮ ಪುಟಾಣಿ? ಹೇಗಿದ್ದಾಳೆ? ಈಗ ಅವಳು ಬೆಳೆದು ದೊಡ್ಡೋಳಾಗಿದ್ದಾಳಲ್ವಾ? ಹೌದಮ್ಮ, ಪುಟಾಣಿ ಸ್ವಲ್ಪ ಎತ್ತರಕ್ಕೆ ಬೆಳೆದಿದ್ದಾಳೆ. ಜಾನಕಿ ಆರೋಗ್ಯವಾಗಿದ್ದಾಳೆ, ಏನು ಸಮಸ್ಯೆ ಇಲ್ಲ. ಸರಿ ಅಪ್ಪೋರೆ, ನೀವು ಬಂದಿದ್ದು ನಮಗಂತೂ ತುಂಬ ಖುಷಿ ಆಯಿತು. ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ ಅಪ್ಪೋರೆ. ಯಜಮಾನ್ರೆ. ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ ಭವ. ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಬರ್ತೀನಿ ನಾನು. ಸತ್ಯ, ನೀವೆಲ್ಲಿ ಸತ್ಯ ಬಾಯಿ ಬಿಟ್ಬಿಡ್ತೀರೋ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ. ಬಾರೋ, ಅಪ್ಪ ಅಮ್ಮನ ಹತ್ರನೂ ಮುಚ್ಚಿಟ್ಟು ಹೇಳೋಕ್ಕಾಗ್ತಿರೋ ಸತ್ಯನ ವೀರಯ್ಯ ಮಾವಂಗಾದ್ರೂ ಹೇಗೆ ತಾನೇ ಹೇಳೋದಕ್ಕಾಗತ್ತೆ? ಹೇಳಿದ್ರೆ
ನನ್ನ ಮಗಳು ಈ ಥರ ಮಾಡಿದ್ಲ ಅಂತ ಅವ್ರು ಎಷ್ಟು ನೊಂದ್ಕೊಳ್ಳಲ್ಲ ಹೇಳು. ಅದು ನಿಜಾನೇ ಯಜಮಾನ್ರೆ. ಆದರೆ ಅಪ್ಪೋರು ಯಾಕೆ ಹಾಕಿ ಕೇಳಿದ್ರು? ಅವ್ರಿಗೇನಾದರೂ ನನ್ನ ಮತ್ತೆ ಜನನಿ ಮಧ್ಯೆ ಇರೋ ಮನಸ್ತಾಪದ ಬಗ್ಗೆ ಅನುಮಾನ ಬಂದಿದ್ಯಾ? ಇಲ್ಲ ಪಾರು, ಅವ್ರಿಗಾದರೂ ಆ ವಿಷಯ ಹೇಗೆ ಗೊತ್ತಾಗುತ್ತೆ? ಯಾರಾದರೂ ಹೇಳ್ಬೇಕು ತಾನೆ. ಅದು ಅಲ್ಲದೆ ಅವ್ರ ಮುಂದೆ ನೀವಿಬ್ರು ಚೆನ್ನಾಗೇ ಇದ್ರಲ್ವಾ? ಹೌದು, ಆ ದೇವರು ಜನನಿಗೆ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ, ನಾನು ಪುಟಾಣಿ ಜೊತೆ ಯಾವಾಗ ಮೊದಲಿನ ಥರ ಇರೋ ಹಾಗಾಗುತ್ತೋ ಗೊತ್ತಿಲ್ಲ.